ಓಂ ಶಾಂತಿ. ಒಮ್ಮೆ ಒಂದು ಊರಲ್ಲಿ ಯಾವುದೋ ಒಂದು ತಪ್ಪಿಗಾಗಿ ಶಂಕರ ಅವ್ರಿಗೆ ಶಾಪ ಕೊಡ್ತಾನೆ ಅಂತ ಹೇಳಲಾಗುತ್ತೆ. ಇದು ಒಂದು ಕತೆ. ಶಂಕರನ ಶಾಪ ಏನು ಅಂದ್ರೆ, ಆ ಊರಿಗೆ ಮುಂದಿನ 11 ವರ್ಷಗಳ ಕಾಲ ಮಳೆ ಬರುವುದಿಲ್ಲ. ಆದ್ರೆ ಎಲ್ಲಾ ಕಡೆ ಒಂಥರ ಬರಡು ಭೂಮಿ ಸ್ಟಾರ್ಟ್ ಆಗ್ಬಿಡತ್ತೆ ಮಳೆ ಇಲ್ಲದೆ ಇರೋದ್ರಿಂದ. ಆದ್ರೆ ಒಬ್ಬ ರೈತ ಮಾತ್ರ ಅವಾಗವಾಗ ಎತ್ತುಗಳನ್ನ ಹೂಡ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಾನೆ ಇರ್ತಾನೆ. ಅಲ್ಲಿ ಮಳೆ ಬರಲ್ಲ, ಬೀಜ ಬಿತ್ತಕ್ಕಾಗಲ್ಲ. ಆದ್ರೂ ಕೂಡ ಅವನು ಪ್ರತಿ ಬಾರಿ ರೆಗ್ಯುಲರ್ ಆಗಿ ಆ ಭೂಮಿಯನ್ನ ಉಳುಮೆ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ್ದ ಶಂಕರ ಮತ್ತೆ ಪಾರ್ವತಿಯರಿಗೆ ಒಂದು ಆಶ್ಚರ್ಯ ಆಗುತ್ತೆ. ಈ ಮಳೆ ಬರಲ್ಲ ಅಂತ ಗೊತ್ತಿದೆ, ಊರಾಗಿರೋರೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಸುಮ್ನೆ ಕುತ್ಕೊಂಡಿದ್ದಾರೆ, ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ಆದ್ರೆ ಈ ವ್ಯಕ್ತಿ ಮಾತ್ರ ಯಾಕೆ ಎತ್ತುಗಳನ್ನ ಕಟ್ಕೊಂಡು ಉಳುಮೆ ಮಾಡ್ತಾ ಇದ್ದಾನೆ, ನೋಡೋಣ ಕೇಳ್ಕೊಂಡೇ ಬರೋಣ ಅಂತ ಇಬ್ರು ಬರ್ತಾರೆ. ಬಂದು ಪಾರ್ವತಿ ಕೇಳ್ತಾಳೆ, ಯಾಕಪ್ಪ ನೀನು ಉಳುಮೆ ಮಾಡ್ತಾ ಇದೀಯಾ, ಬೀಜ ಅಂತೂ ಬಿತ್ತಕ್ಕಾಗಲ್ವಲ್ಲ, ಮಳೆ ಬರಲ್ಲ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಹೌದು, ಶಾಪ ಕೊಟ್ಟಿದ್ದಾರೆ 11 ವರ್ಷ ಮಳೆ ಬರಲ್ಲ ಅಂತ ಹೇಳಿ. ಆದ್ರೆ 11 ವರ್ಷದ ನಂತರವಾದ್ರೂ ಮಳೆ ಬಂದೇ ಬರುತ್ತಲ್ಲ. ಆ ಮಳೆ ಬಂದಾಗ ಉಳುಮೆ ಮಾಡ್ಲಿಕ್ಕೆ ಈ ಎತ್ತುಗಳು ರೆಡಿ ಇರ್ಬೇಕು, ನಾನ್ ಕೂಡ ರೆಡಿ ಇರ್ಬೇಕು. ಮೈನ ಸಡಿಲವಾಗಿ ಬಿಟ್ಕೊಂಡ್ ಕುತ್ಕೊಂಡ್ಬಿಟ್ರೆ, ಕೆಲ್ಸ ಇಲ್ದಲೆ ಕುತ್ಕೊಂಡ್ಬಿಟ್ರೆ ಆವತ್ತಿನ ದಿನ ನಾನು ಮಾಡಕ್ ಆಗೋದಿಲ್ಲ. ಅದಕ್ಕೆ ಅವಾಗವಾಗ ಇದನ್ನ ಅಭ್ಯಾಸ ಮಾಡಿ ನಾನು ಮಳೆ ಬಂದಾಗ ಏನ್ ಕೆಲ್ಸ ಮಾಡ್ಬೇಕು ಅದಕ್ಕೆ ತಯಾರಾಗಿರ್ತೀನಿ ಅಂತ ಹೇಳ್ತಾರೆ. ಇದನ್ ಕೇಳಿಸ್ಕೊಂಡು ಶಂಕರ ಕೈಲಾಸಕ್ಕೆ ನಾನು ಮೊದ್ಲು ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಡಮರುಗ ಬಾರಿಸ್ಬೇಕು ಅಂತ. ಅಂದ್ರೆ ಶಂಕರ ಡಮರುಗ ಬಾರಿಸಿದ್ರೇನೆ ಮಳೆ ಬರೋದು ಅನ್ನೋದು ಒಂದು ಅಲ್ಲಿ ಕಥೆಯ ಅನುಸಾರ ಇರತ್ತೆ. ಅದಕ್ಕೆ ಪಾರ್ವತಿ ಕೇಳ್ತಾಳೆ ಆಶ್ಚರ್ಯದಿಂದ, ಓ, ಈ ರೈತ ಮಾಡ್ತಾ ಇರೋ ಕೆಲ್ಸವನ್ನ ನೋಡ್ಬಿಟ್ಟು, ಅಭ್ಯಾಸವನ್ನ ನೋಡಿ ನೀನು ತುಂಬಾ ಖುಷಿಯಾಗಿ ಮಳೆ ಬರ್ಸ್ಬೇಕು ಅಂತ ಓಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಇಲ್ಲ ಅದಕ್ಕಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆ ನಿನ್ಗೆ ಇವ್ರ ಬಗ್ಗೆ ಕರುಣೆ ಹುಟ್ಟುತ್ತಾ, ಅಥವಾ ಏನಕ್ಕೆ ಓಡ್ತಾ ಇದೀಯಾ ಕೈಲಾಸಕ್ಕೆ ಅಂತ ಪಾರ್ವತಿ ಕೇಳ್ತಾಳೆ. ಆಗ ಶಂಕರ ಹೇಳ್ತಾರೆ, ಈ ರೈತ 11 ವರ್ಷದ ನಂತರ ಮಳೆ ಬಂದಾಗ ತಾನು ಆ ಒಂದು ಉಳುಮೆ ಕೆಲಸವನ್ನ ಮಾಡ್ದಲ್ಲೇ ಇದ್ರೆ ಅಭ್ಯಾಸ ತಪ್ಪೋಗುತ್ತೆ ಅಂತ ಇಷ್ಟು ಮಾಡ್ತಾ ಇರ್ಬೇಕಾರೆ, ನಾನು ಕೂಡ 11 ವರ್ಷದ ನಂತರ ಆ ಡಮರುಗ ಬಾರಿಸ್ಬೇಕಾದ್ರೆ ಆ ಬಾರ್ಸೋದು ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ಈಗ್ಲೇ ಹೋಗಿ ಬಾರಿಸ್ತೀನಿ ಅಂತ ಹೇಳಿ ಓಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಥೆಯ ಸಾರಾಂಶ ಏನಂತಂದ್ರೆ, ನಾವು ಅಭ್ಯಾಸ ಮಾಡಬೇಕು. ಕರ್ಮಾತೀತ ಆಗೋದು ಕೊನೆಯಾಗಿದೆ. ಕರ್ಮಾತೀತ ನಾವು ಕೊನೆಗಾಗ್ತೀವಿ, ಅಥವಾ ಮರ್ಜೀವ ಆದ್ಮೇಲೆ ಮರ್ಜೀವ ಆಗಿದ್ದೀವಿ, ಹೇಗಿದ್ರು ಎಷ್ಟೋ ತ್ಯಾಗವನ್ನ ಮಾಡಿದ್ದೀವಿ, ಮಾಡಿದ್ರೆ ಆಯ್ತು, ಹಾಗೆ ಆಗತ್ತೆ, ಮುಂದೆ ಬಾಬಾ ಮಾಡಿಸ್ತಾರೆ, ಡ್ರಾಮಾಲಿ ಇದ್ದಂಗಾಗತ್ತೆ. ಈ ರೀತಿ ವಾಕ್ಯಗಳನ್ನೆಲ್ಲ ಹೇಳೋದನ್ನ ಬಿಟ್ಬಿಟ್ಟು ಪ್ರತಿದಿನ ಅಭ್ಯಾಸವನ್ನ ಮಾಡ್ಬೇಕು. ಮಾಡ್ತಾ ಇದೀವಿ ಕೂಡ, ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ರು ಸ್ವಮಾನದ ಅಭ್ಯಾಸ, ಯೋಗಾಭ್ಯಾಸ, ಅನೇಕ ರೀತಿಯ ಡ್ರಿಲ್ಗಳನ್ನ, ಮತ್ತೆ ಸಕಾಶ ಕೊಡುವುದನ್ನ, ಅಮೃತ ವೇಳೆ ಮಾಡುವುದನ್ನ, ಮುರಳಿ ಓದುವುದನ್ನ, ಬ್ರಹ್ಮ ಭೋಜನ ಅಥವಾ ನಮ್ಮ ಮನೆಯ ಭೋಜನವನ್ನ ನೆನಪಿನಲ್ಲಿ ತಿನ್ನೋದು, ಸಂಜೆ ನುಮಶಾಮ್ ಯೋಗ ಮಾಡೋದು, ಚಾಟ್ ಉಪ್ಸೋದು, ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ. ಆದ್ರೆ ಎಲ್ಲೂ ಕೂಡ ಇಂಟ್ರೆಸ್ಟ್ ಕಳ್ಕೊಳ್ದಂಗೆ, ಮಾಡಿದರಾಯ್ತು ಬಿಡು, ಆಗುತ್ತೆ ಬಿಡು ಅಂತ ಎಲ್ಲೂ ಕೂಡ ಅಂದ್ಕೊಳ್ದಂಗೆ ಈ ಆಧ್ಯಾತ್ಮಿಕ ಜೀವನವನ್ನ ಸಂಗಮ ಯುಗದಲ್ಲಿ ಒಂದು ಕ್ಷಣವೂ ಕಳಿದಂಗೆ ಉಪಯೋಗಿಸ್ಕೊಳ್ಳೋಣ, ಅಭ್ಯಾಸವನ್ನ ಮಾಡೋಣ. ವಿದೇಹಿ ಸ್ವಮಾನ ಆಗ್ಲಿ ಅಥವಾ ಅಶರೀರಿ ಆಗೋದಾಗ್ಲಿ, ದೇಹಿ ಅಭಿಮಾನಿ ಆಗೋದಾಗ್ಲಿ, ಇವೆಲ್ಲವುಗಳು ಅಭ್ಯಾಸ ಮಾಡಿದ್ದೀವಿ. ವಿಧಿ ಕೂಡ ಗೊತ್ತಿದೆ. ಆದರೆ ಮತ್ತೆ ಮತ್ತೆ ಮಾಡೋಣ. ಕೊನೆಗೂ ಯಾವತ್ತೋ ಒಂದಿನ ಆಗ್ಬಿಡ್ತೇನೆ ಅಂತ ಅಲ್ಬೇಲ ಆಗೋದು ಬೇಡ ಅಂತ ಈ ಕಥೆಯ ಮೂಲಕ ಕೇಳ್ಕೊತೀನಿ. ಓಂ ಶಾಂತಿ.